PCOS ಮತ್ತು PCODನ ನೀವು ಕಮ್ಮಿ ಮಾಡ್ಕೋತಾ ಇರುವಾಗ ನೀವು ಒಂದು ಅಭ್ಯಾಸನ ತುಂಬ ಚೆನ್ನಾಗಿ ಶುರು ಮಾಡಬೇಕಾಗತ್ತೆ. ಅದಕ್ಕೆ ನಾವೇನಂತೀವಿ ಜರ್ನಲಿಂಗ್ ಅಂತಂದರೆ ಬರೆಯುವಂತಹ ಅಭ್ಯಾಸ. ಏನನ್ನು ಬರಿಬೇಕು? ಈಗ ಉದಾಹರಣೆಗೆ ನೀವು ಇವಾಗ ತೂಕ ಕಮ್ಮಿ ಮಾಡ್ಕೋಬೇಕು ಅಂತ ಓಡಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ, ಏನು ತಿಂತಿದ್ದೀರಿ ಅದು ತುಂಬ ಮುಖ್ಯವಾದದ್ದು. ಸೊ ನೀವು ಪ್ರತಿದಿನ ಇವತ್ತಿನ ದಿವಸ ಈ ಥರದ ಬೆಳಗ್ಗೆ ತಿಂಡಿಗೆ ಇದನ್ನು ತಿಂದೆ, ಮಧ್ಯಾಹ್ನಕ್ಕೆ ಇದನ್ನು ತಿಂದೆ, ರಾತ್ರಿಗೆ ಇಂಥದ್ದು ಊಟ ಮಾಡಿದೆ, ಇದೆಲ್ಲದನ್ನು ನೀವು ಬರಿತಾ ಹೋಗಿ. ಒಂದು ವಾರ ಆದಮೇಲೆ ಮತ್ತೆ ನಿಮ್ಮ ತೂಕ ನೋಡ್ಕೊಳ್ಳಿ. ಆವಾಗ ನೀವು ಮಾಡ್ತಾ ಇರೋ ಡಯಟಿಂದ ತೂಕ ಕಮ್ಮಿ ಆಗ್ತಾ ಇದೆಯೋ ಇಲ್ವೋ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ತೂಕ ಕಮ್ಮಿ ಆಗ್ತಾ ಇದೆ ಅಂದರೆ ನೀವು ಮಾಡ್ತಾ ಇರೋ ಡಯಟು ಸರಿ ಇದೆ ಅಂತ. ತೂಕ ಕಮ್ಮಿ ಆಗ್ತಾ ಇಲ್ಲ, ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಅರ್ಥ ನೀವು ಮಾಡ್ತಾ ಇರುವಂತಹ ಡಯಟು ಸರಿ ಹೋಗ್ತಾ ಇಲ್ಲ ಅಂತ ಅರ್ಥ. ಸೊ ಇದಕ್ಕೆ ನಾವೇನು ಹೇಳ್ತೇವೆ, ಜರ್ನಲಿಂಗ್ ಅಂತ ಹೇಳ್ತೇವೆ.